ಪಟ್ಟಣದಲ್ಲಿ ತಹಶೀಲ್ದಾರ್ ನೇತೃತ್ವದ ತಂಡ ಪ್ಲಾಸ್ಟಿಕ್ ಬಳಸುತ್ತಿದ್ದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ. ಹೌದು, ಆಹಾರ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡವು ಜಂಟಿಯಾಗಿ ತಹಶೀಲ್ದಾರ್ ಕೆ ರಾಘವೇಂದ್ರ ರಾವ್ ನೇತೃತ್ವದಲ್ಲಿ ಪಟ್ಟಣದ ಬೇಕರಿ, ಅಂಗಡಿ, ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ವಿವಿಧ ಅಂಗಡಿಗಳ ಮೇಲೆ ದಿಢೀರ್ ದಾಳಿ ಮಾಡಿದ್ದಾರೆ. ದಾಳಿಯ ಸಮಯದಲ್ಲಿ ತಹಶೀಲ್ದಾರ್ ರಾಘವೇಂದ್ರ ರಾವ್ ಹಾಗೂ ಅಧಿಕಾರಿಗಳ ತಂಡವು ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಜೊತೆಗೆ ವಿವಿಧ ಆಹಾರ ಪದಾರ್ಥಗಳ ಪ್ಯಾಕೆಟ್ ಮೇಲಿನ ಎಕ್ಸ್ಪೈರಿ ದಿನಾಂಕ ಹಾಗೂ ಕಾರ್ಮಿಕರ ಆಧಾರ್ ಕಾರ್ಡ್, ಅಂಗಡಿಗಳ ಪರವಾನಗಿ ಪತ್ರಗಳನ್ನು ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ, ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಲೈಸೆನ್ಸ್ ಕಟ್ಟಿದ್ದು ಚಕ್ಲಿ ಮೇಲೆ ಚಕ್ಲಿ 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 ಕೊಡ್ರಿಲ್ಲ ನವೆಂಬರ್ 25 ಆಯ್ತು ಇರ್ಲಿ ಇಟ್ಕೊಂಡು ಇದು ಮಂತ್ಲಿ ಮಂತ್ಲಿ ಮಸ್ಟ್ ನಾವು ಪಲ್ಯ ಮಂದಿಗೆ ಅಪ್ಸೆಟ್ ಆಗ್ಬಿಟ್ಟು ನೈಟ್ ಆದಮೇಲೆ ಅದು ಮಂತ್ಲಿ ಒಂದು MSL ಬಾರ್ ರಸ್ತೆಗಳಂತ ನಾನು ಕಡೆಯಿಂದ ಮಾಪೆ ಹಾಕಿದ್ದೆ. ಬಿಚ್ ಓಪನ್ ಮಾಡಿರದ ಅದು ಯಾವಾಗಿಂದ ಏನು ಕತೆ ಮತ್ತೆ ಟೆಸ್ಟಿಂಗ್ಗೆ ಕಳಿಸ್ ಇಟ್ಕೊಂಡ್ರ ನಾನು ಮೊನ್ನೆ ಕೇಸ್ ಹಾಕ್ಬೇಕು 18 ವರ್ಷದ ಎಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡಿ ಈಗ ಅದೇನಾದ್ರಿ ಒಳಗಿನ ಅವ್ರನ್ನ ಯಾರು ಇಟ್ಕೊಳ್ಳಲ್ಲ. ಓನರ್ ಕೇಳ್ಬೇಕು. ಇವ್ರದ್ದು ಆಧಾರ್ ಕಾರ್ಡ್ ತರಿಸ್ರಿ, ಇವ್ರ ಸಲ ಎಲ್ಲಿ ಅನ್ಸೋದು ತರಿಸ್ರಿ. ಈಗ ಪಟ್ಟಣದಲ್ಲಿ ತಹಶೀಲ್ದಾರ್ ನೇತೃತ್ವದ ತಂಡ ಪ್ಲಾಸ್ಟಿಕ್ ಬಳಸುತ್ತಿದ್ದ ವಿವಿಧ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಮೂಲಕ ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿದ್ದಾರೆ. ಹೌದು, ಆಹಾರ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ತಂಡವು ಜಂಟಿಯಾಗಿ ತಹಶೀಲ್ದಾರ್ ಕೆ ರಾಘವೇಂದ್ರ ರಾವ್ ನೇತೃತ್ವದಲ್ಲಿ ಪಟ್ಟಣದ ಬೇಕರಿ, ಅಂಗಡಿ, ಹೋಟೆಲ್, ಬಾರ್ ಅಂಡ್ ರೆಸ್ಟೋರೆಂಟ್ ಸೇರಿದಂತೆ ವಿವಿಧ ಅಂಗಡಿಗಳ ಮೇಲೆ ದಿಢೀರ್ ದಾಳಿ ಮಾಡಿದ್ದಾರೆ. ದಾಳಿಯ ಸಮಯದಲ್ಲಿ ತಹಶೀಲ್ದಾರ್ ರಾಘವೇಂದ್ರ ರಾವ್ ಹಾಗೂ ಅಧಿಕಾರಿಗಳ ತಂಡವು ಪ್ಲಾಸ್ಟಿಕ್ ವಸ್ತುಗಳನ್ನು ವಶಪಡಿಸಿಕೊಳ್ಳುವ ಜೊತೆಗೆ ವಿವಿಧ ಆಹಾರ ಪದಾರ್ಥಗಳ ಪ್ಯಾಕೆಟ್ ಮೇಲಿನ ಎಕ್ಸ್ಪೈರಿ ದಿನಾಂಕ ಹಾಗೂ ಕಾರ್ಮಿಕರ ಆಧಾರ್ ಕಾರ್ಡ್, ಅಂಗಡಿಗಳ ಪರವಾನಗಿ ಪತ್ರಗಳನ್ನು ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕಂದಾಯ ಇಲಾಖೆ, ಆಹಾರ ಇಲಾಖೆ, ಆರೋಗ್ಯ ಇಲಾಖೆ, ಕಾರ್ಮಿಕ ಇಲಾಖೆ ಹಾಗೂ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.